ಹೇಗಿದೆ ಎಲೆಕ್ಷನ್? ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಚೆನ್ನಾಗಿದೆ, ಗೆಲ್ತೀವಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಆವತ್ತು ನನ್ನ ಎಲೆಕ್ಷನಲ್ಲಿ ಅದೇ ಹೇಳಿದ್ದೆ, ಬೇರೆಯವರು ಹೇಳದೆ ಕೆಲಸ ಮಾಡ್ತಾರಣ್ಣ. ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ. 38,000 ಜನ ನನ್ನ ಅಸೆಂಬ್ಲಿಯಲ್ಲಿ 2,000 ತಗೊಂತಿದ್ದಾರೆ ತಿಂಗಳಿಗೆ. ಇವ್ರು ಆಶೀರ್ವದಿಸಿದ್ರೆ ಸಾಕು, ನಾವು ಗೆದ್ದು ಬಿಡ್ತೀವಿ. ಹೊಟ್ಟೆಗೆ ಅನ್ನ ತಿಂತೀಯ, ಶಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ನೀವು ಅತಿ ಬುದ್ಧಿವಂತರು, ನನ್ನ ಮೆದುಳು ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದೀರಿ ಇವತ್ತು. ಹಾಗಾಗಿ ನಿಮ್ಮನ್ನು ಬುದ್ಧಿವಂತರು ಅಂತ ಪರಿಗಣಿಸಿ ಅಲ್ಲಿಗೆ ನಿಲ್ಲಿಸ್ಬೇಕು ನಾವು. ವಾಟ್ಸಾಪ್ ಫೆಲೋ ಯು ಆರ್. ಒಳ್ಳೆ ಕಥೆ ಐತಲ್ಲ ಇದು. ಸ್ವಾಗತಂ ಸುಸ್ವಾಗತಂ. ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದೀನಿ, ಗೆಲ್ತೀವಿ. ಅಮೇರಿಕನ್ ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಹಚ್ಕೊಳ್ಳೋರ್ಗೆಲ್ಲ ಫೋಟೋ ತೆಗಿಯಕ್ಕಾಗಲ್ಲ. ನನ್ ಕಣ್ಮಣೀಸ್, ನನ್ ಚಿನ್ಮಣೀಸ್ ಸೈಡ್ ಪ್ಲೀಸ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ट्रेलर है, पिक्चर अभी बाकी है, मैं बोला है ना, पिक्चर अभी बाकी. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಗೆಲುವು ದೊಡ್ಡ ಅಂತರದಿಂದ. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಗೆಲುವು. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು, ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಅಲ್ಲ ಕಣೋ, ನಿಮ್ಮ ಅಪ್ಪನ ಕೊಟ್ಟಿದ್ದೇನೋ ನೀನು. ಟೈಮ್ ಬಂದಾಗ ಅದೇ ಗೊತ್ತಾಯ್ತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದೀನಿ, ಗೆಲ್ತೀವಿ. ಅಮೇರಿಕನ್ ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು, ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ. ಏನು ಗೆಲ್ತಾರೆ ಸುಮ್ಮನೆ ಸರ್. ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಸ್ವಲ್ಪ ಈ ಕಡೆ ನೋಡು ಕಂದ. ಇವತ್ತು ಸುಮಾರು 1,63,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ. ಅರ್ಥ ಆಯ್ತಾ? ಮನುಷ್ಯ ದೇಹದಲ್ಲಿರೋ 2 ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಯಾವ್ದದು? ಒಂದು ನಾಲಿಗೆ, ಇನ್ನೊಂದು